ಪಾಕಿಸ್ತಾನದ ದಾಳಿಯಿಂದ ನಮ್ಮ 13 ಭಾರತೀಯರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಪಾಕಿಸ್ತಾನದ ದಾಳಿಯಿಂದ 13 ಭಾರತೀಯರು ಸಾವನ್ನಪ್ಪಿದ್ದಾರೆ. ಪಾಕ್ ದಾಳಿಯಿಂದ 56ಕ್ಕೂ ಹೆಚ್ಚು ಭಾರತೀಯರಿಗೆ ಗಾಯ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕ್ ಈಗ ನಿಯಮವನ್ನ ಉಲ್ಲಂಘನೆ ಮಾಡಿದೆ. ಗಡಿ ನಿಯಂತ್ರಣ ರೇಖೆಯ 20 ಕಡೆಯಲ್ಲಿ ವಿರಾಮ ಏನಿದೆಯಲ್ಲ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ. ಈ ದಾಳಿಯಲ್ಲಿ ನಮ್ಮವರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನದ ದಾಳಿಯಿಂದ ನಮ್ಮ ಭಾರತದ 13 ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ LOC ಲೈನ್ ಆಫ್ ಕಂಟ್ರೋಲ್ ಬಳಿ ಬಹಳ ಪ್ರಮುಖವಾಗಿ ಗಡಿಯನ್ನ ನಾವು ದಾಟಂಗಿಲ್ಲ, ನೀವು ದಾಟಂಗಿಲ್ಲ ಅನ್ನುವಂತ ಶಿಮ್ಲಾ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಎಲ್ಲವನ್ನ ಗಾಳಿಗೆ ತೂರ್ತಾ ಇದೆ ಪಾಕಿಸ್ತಾನ. ಬಂತು ಪಾಕಿಸ್ತಾನದ ಅಂತಿಮ ಘಟ್ಟ ಬಂತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಕಾಲು ಕೆರೆದುಕೊಂಡು ದಾಳಿ ಮಾಡ್ತಿದೆ. ವಿನಾಶ ಕಾಲ ಬಂದೇ ಬಿಡ್ತು. ಯಾಕಂದ್ರೆ ಭಾರತದ ನಾಗರಿಕರನ್ನ ಮತ್ತೆ ಗುರಿಯಾಗಿಸಿಕೊಂಡು ಬರೋಬ್ಬರಿ 13 ಜನ ಭಾರತೀಯರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಪಾಕಿಸ್ತಾನದ ದಾಳಿಗೆ 56ಕ್ಕೂ ಹೆಚ್ಚು ನಮ್ಮ ಭಾರತೀಯರಿಗೆ ಗಾಯ ಆಗಿರೋದು. ಅಂದ್ರೆ ಶೆಲ್ಲಿಂಗ್ ಆಗ್ತಿದೆ, ಗುಂಡಿನ ಚಕಮಕಿ ಆಗ್ತಿದೆ, ಮತ್ತೆ ಡ್ರೋನ್ ಮತ್ತು ಕ್ಷಿಪಣಿಗಳ ಪ್ರಯೋಗದ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಇಂಥ ಹೊತ್ತಿನಲ್ಲಿ ನಮ್ಮ ಭಾರತೀಯರಿಗಾಗಿರುವಂತಹ ಸಾವು ನೋವಿನ ವಿಚಾರ ಇದು. ಇಲ್ಲಿ LOC ಭಾಗದಲ್ಲಿ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿದೆ. ಈ ನಿಯಮವನ್ನ ಪಾಲನೆ ಮಾಡಬೇಕನ್ನೋದಾಗಿನೇ 1971-72 ಹೊತ್ತಿನಲ್ಲಿ ಶಿಮ್ಲಾ ಅಗ್ರಿಮೆಂಟ್ ಅನ್ನ ಭಾರತ ಮಾಡಿಕೊಂಡಿತ್ತು ಪಾಕಿಸ್ತಾನದ ಜೊತೆ. ರೇಖೆಯನ್ನ ದಾಟಬಾರ್ದನ್ನೋ ನಿಟ್ಟಿನಲ್ಲಿ LOC ಗಡಿ ನಿಯಂತ್ರಣ ರೇಖೆ. ಆದ್ರೆ 20 ಕಡೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿಬಿಟ್ಟಿದೆ ಪಾಕಿಸ್ತಾನ. ಹೌದು, ಜಮ್ಮು ಕಾಶ್ಮೀರದಲ್ಲಿ ಬಹಳ ಮೇಜರ್ ಪ್ರದೇಶಗಳಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದೆ. ನಿಲ್ತಾನೆ ಇಲ್ಲ. ಹೀಗಾಗಿ ಮತ್ತೆ ಅಕ್ಷರಶಃವಾಗಿ ತಮ್ಮ ಅಂತ್ಯವನ್ನ ಕಂಡುಕೊಳ್ತಾ ಇದೆ ಪಾಕಿಸ್ತಾನ.